ಇವಾಗ ನಾನು ಮಾಡ್ತಿರೋ ವಿಡಿಯೋ ಏನಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಫ್ಲಿಪ್ಕಾರ್ಟ್ ಎಡಿಟಿಂಗ್ದು ಒಂದು ಟ್ಯೂಟೋರಿಯಲ್ನ ಹೇಳ್ತಿದ್ದೀನಿ. ಸೊ ಇವಾಗ ನಾವು ಯೂಸ್ ಮಾಡುವಂತಹ ಸಾಫ್ಟ್ವೇರ್ ಬಂದ್ಬಿಟ್ಟು ಕ್ಯಾಪ್ಕಟ್ ವಿಂಡೋಸ್ ವರ್ಷನ್ನು. ಆ ಕ್ಯಾಪ್ಕಟ್ಟಲ್ಲಿ ಫ್ಲಿಪ್ಕಾರ್ಟ್ ನಾವು ಕೊಡುವಂತಹ ವಿಡಿಯೋನ ಎಡಿಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಪ್ರೊಸೀಜರ್ ಹೇಳ್ತೀನಿ. ಇದಕ್ಕೊಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇವೆ. ರಫ್ ಆಗಿ ಒಂದು ಪ್ರೊಸೀಜರನ್ನು ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ನಾವು ಫ್ಲಿಪ್ಕಾರ್ಟಿಂದ ವೀಡಿಯೋಸ್ನ ಕೊಡ್ತೀವಿ. ಎರಡು ಲಿಂಕ್ ಇರ್ತವೆ. ಒಂದು ಫುಟೇಜ್ ಲಿಂಕು ಮತ್ತು ಇನ್ನೊಂದು ಎಕ್ಸೆಲ್ ಶೀಟ್ ಲಿಂಕು. ಫುಟೇಜ್ ಲಿಂಕಿಂದ ಫುಟೇಜ್ನ ಡೌನ್ಲೋಡ್ ಮಾಡಿಕೊಂಡು ಕ್ಯಾಪ್ಕಟ್ಟಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ಎಕ್ಸೆಲ್ ಶೀಟಲ್ಲಿ ಕೊಡುವಂತಹ ಲಿಂಕ್ ಏನಂದರೆ, ವಾಯ್ಸ್ ಓವರ್ ಮತ್ತು ಕ್ಯಾಪ್ಷನ್ ಎಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಷ್ಟೇ. ಅದ್ರದ್ದು ಕ್ಯಾಪ್ಷನ್ ಏನಿರುತ್ತಲ್ಲ ಅದನ್ನ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಂತಾನೆ ಒಂದು ಎಕ್ಸೆಲ್ ಶೀಟಿನ ಲಿಂಕ್ ಕಳಿಸ್ತೀವಿ. ಆ ಲಿಂಕಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ವಿಡಿಯೋ ಕೊಡ್ತೀನಿ ಲಿಂಕಿಂದ. ಅದರಲ್ಲಿ ನಿಮಗೆ ಬೇಕಾಗಿರೋ ವಿಡಿಯೋದ ಒಂದು ಸ್ಪೆಸಿಫಿಕ್ ನೇಮ್ ಇರುತ್ತೆ. ಆ ನೇಮ್ನ ತೊಗೊಂಡು ಎಕ್ಸೆಲ್ ಶೀಟಲ್ಲಿ ಹೋಗಿ ಕಂಟ್ರೋಲ್ ಎಫ್ ಅಂತ ಹೊಡೆದ್ಬಿಟ್ಟು ಸರ್ಚ್ ಮಾಡಿದರೆ ಅದ್ರ ನೇಮ್ದು ಒಂದು ಪೂರ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ನಲ್ಲಿ ನಿಮಗೆ ಬೇಕಾದಂತಹ ಕ್ಯಾಪ್ಷನಿಂದು ಸ್ಕ್ರಿಪ್ಟ್ ಎಲ್ಲ ಇರುತ್ತೆ. ಸೊ ಅದನ್ನ ಕಾಪಿ ಮಾಡಿ ಮತ್ತೆ ಕ್ಯಾಪ್ಕಟ್ಟಿಗೆ ಬಂದು ಪೇಸ್ಟ್ ಮಾಡಿಕೊಂಡು ಸೀಕ್ವೆನ್ಸಲ್ಲಿ ವಾಯ್ಸ್ ಓವರ್ ತಕ್ಕಂಗೆ ಆ್ಯಡ್ ಮಾಡಿಬಿಟ್ರೆ ಮುಗೀತು. ಇಷ್ಟೇ ಪ್ರೊಸೀಜರು. ಸೊ ಇವಾಗ ನಾನು ಹೇಳ್ದಂಗೆ ಫಸ್ಟು ಫುಟೇಜ್ ಹೆಂಗೆ ಕೊಟ್ಟಿರ್ತೇವಲ್ಲ ಆ ಲಿಂಕ್ನ ಓಪನ್ ಮಾಡ್ತೀನಿ. ಸೊ ನೋಡಿ, ಇವಾಗ ಇಲ್ಲಿ ಏನು ಕಾಣಿಸ್ತಿತ್ತಲ್ಲ, ಫಸ್ಟ್ ಇರೋದು ಡೋರೆ ಕಮ್ಯುನಿಟಿ ಅಂತ ನಮ್ಮದು ಕಮ್ಯುನಿಟಿ. ಅದರಲ್ಲಿ ನಾವು ಲಿಂಕ್ನ ಕಳಿಸೋದು ಫುಟೇಜ್ದು. ನೆಕ್ಸ್ಟ್ ಇವಾಗ ಮತ್ತೆ ಇದು ಬರುತ್ತೆ ಎಕ್ಸೆಲ್ ಶೀಟ್ ಲಿಂಕು. ಫುಟೇಜ್ ಲಿಂಕಲ್ಲಿ ಫುಟೇಜ್ ಇರುತ್ತೆ, ಫುಟೇಜ್ ತೊಗೊಂಡು ಕ್ಯಾಪ್ಕಟ್ಟಲ್ಲಿ ಹಾಕೋಬೇಕು. ನೆಕ್ಸ್ಟ್ ಎಕ್ಸೆಲ್ ಶೀಟಲ್ಲಿ ನಾವು ವಿಡಿಯೋ ಎಡಿಟಿಗೆ ಹಾಕಬೇಕಾಗಿರೋಂಥ ವಾಯ್ಸ್ ಓವರ್ದು ಸ್ಕ್ರಿಪ್ಟ್ ಇರುತ್ತಲ್ಲ, ಆ ಸ್ಕ್ರಿಪ್ಟ್ನ ಕಾಪಿ ಮಾಡಿ ಪೇಸ್ಟ್ ಆಗಿರುತ್ತೆ. ಮತ್ತು ಇವಾಗ ಓಪನ್ ಮಾಡ್ತೀನಿ. ಸೊ ಇದು ನೋಡಿ, ಈ ಥರ ಇಂಟರ್ಫೇಸ್ ಬರುತ್ತೆ ಗೂಗಲ್ ಡ್ರೈವಲ್ಲಿ. ಆ ಡ್ರೈವ್ ಒಳಗಡೆ ನಾವು ಇವಾಗ 9 ವೀಡಿಯೋಸ್ ಇದಾವೆ ಇಲ್ಲಿ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋ ಕೊಟ್ಟಿದ್ದೀನಿ, ಲಾಸ್ಟ್ ಒಂದು 2710B10V31. ಇದನ್ನು ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ವೀಡಿಯೋಕ್ಕೂ ಒಂದು ಸ್ಪೆಸಿಫಿಕ್ ನೇಮ್ ಇರುತ್ತೆ. ಇದನ್ನು ಓಪನ್ ಮಾಡ್ತೀನಿ. ಸೊ ಇಷ್ಟೊಂದು ಫುಟೇಜಸ್ಸು. ಇದರಲ್ಲಿ ಮ್ಯಾಂಡೇಟ್ರಿ ಅಂತ ಇರೋದು ಕಂಪಲ್ಸರಿ ಯೂಸ್ ಮಾಡ್ಕೋಬೇಕು. ಮತ್ತು ಇಷ್ಟನ್ನು ಫುಟೇಜ್ ತೊಗೊಂಡು 30 ಸೆಕೆಂಡ್ ವೀಡಿಯೋ ಮಾಡಿದ್ರೆ ಸಾಕು. ಏನಿಲ್ಲ, ಕ್ಲಿಪ್ಸ್ನ ಹಾಕ್ಕೊಂಡು ಜಸ್ಟ್ ಕಟ್ ಮಾಡಿಕೊಂಡು ಕ್ಯಾಪ್ಷನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ಮುಗೀತು. ಸೊ ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಗೈಸ್, ಏನಂದ್ರೆ ಇದನ್ನ ಓಪನ್ ಮಾಡಿ ಪ್ರತಿಯೊಂದೇ ಮಾಡ್ತಾ ಹೋಗಬೇಡಿ, ಭಾಳ ಲೆಂತಿ ಆಗುತ್ತೆ. ಸೊ ಗೂಗಲ್ ಡ್ರೈವಲ್ಲಿ ಈ ಫುಟೇಜಲ್ಲಿ ನಿಮಗೆ ಯಾವ್ದು ನೇಮ್ ಅಸೈನ್ ಮಾಡಿರ್ತೀವೋ ಆ ನೇಮ್ನ ನೋಡಿಕೊಂಡು ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಬಿಟ್ರೆ ಮುಗೀತು. ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ, ತೋರಿಸ್ತೀನಿ. ಡೌನ್ಲೋಡ್ಸಲ್ಲಿರುತ್ತೆ. ಮತ್ತು ಇವಾಗ ನೆಕ್ಸ್ಟು ನಾನು ಮಾಡೋ ಪ್ರೊಸೀಜರ್ ಹೇಳ್ಬಿಡ್ತೇನೆ ನಿಮಗೆ. ಲೈಕ್ ಇವಾಗ ಡೌನ್ಲೋಡ್ಸು ಇದನ್ನ ತಗೊಂಡು ಇಲ್ಲಾಗಿದೆ ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟು ನಿಮ್ಮದೊಂದು ಫೈಲ್ ನೇಮ್ ಮಾಡ್ಕೊಂಬಿಡಿ ಫ್ಲಿಪ್ಕಾರ್ಟ್ ಅಂತ. ಇವಾಗ ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಫ್ಲಿಪ್ಕಾರ್ಟು. ಇದರಲ್ಲಿ ಎಡಿಟ್ ಆಗಿರೋದು ಮತ್ತು ನ್ಯೂ ಫೋಲ್ಡ್ರ್ ಅಂತ ನಾನು ಫುಟೇಜ್ದು ಒಂದು ಮಾಡ್ಕೊಂಡಿದ್ದೀನಿ. ರೂಲ್ಸ್ ಅಂತ ಬರುತ್ತೆ. ಇವಾಗ ಇರೋದು ಮೇನ್ ಪಾಯಿಂಟು. ರೂಲ್ಸ್ ಅಂತ ಬಂದಾಗ ಎಂಡ್ ಸ್ಲೈಡ್ ಅಂತ ಹಾಕ್ಬೇಕು ನಾವು. ಮತ್ತು ಫ್ರೇಮ್ ಅಂತ ಒಂದು ಫ್ರೇಮ್ ಬರುತ್ತೆ. ಆ ಫ್ರೇಮ್ ಒಳಗಡೆ ಟೆಕ್ಸ್ಟ್ ಬರ್ಬೇಕನ್ನ ತೋರಿಸ್ತೀನಿ. ಮ್ಯೂಸಿಕ್ಕು ಪ್ರೊವೈಡ್ ಮಾಡಿರ್ತೀವಿ, ಯಾವ್ದು ಬೇಕನ್ನ ಹಾಕೋಬೋದು. ಸೊ ಇವಾಗ ನೀವು ಫುಟೇಜ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಫೋಲ್ಡರ್ ಅಂತ ಹೊಡೆದು ಎಕ್ಸ್ಟ್ರಾಕ್ಟ್ ಹೊಡೆದ್ಬಿಟ್ರೆ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ನಾನು ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಎಕ್ಸ್ಟ್ರಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ನಾನು ಕ್ಯಾಪ್ಕಟ್ನ ಓಪನ್ ಮಾಡ್ತೀನಿ. ಕ್ಯಾಪ್ಕಟ್ ವಿಂಡೋಸಲ್ಲಿ ಯೂಸ್ ಮಾಡ್ತಾ ಇದ್ದರೆ VPN ಭಾಳ ಅವಶ್ಯ. VPN ಇಲ್ಲದೆ ಕ್ಯಾಪ್ಕಟ್ ನಡೆಯೋದಿಲ್ಲ. ಎಫೆಕ್ಟ್ಸಿಗೋಸ್ಕರ VPN ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕ್ಯಾಪ್ಕಟ್ ಓಪನ್ ಮಾಡ್ತೀನಿ. ನಾನು ಇಷ್ಟೆಲ್ಲ ವೀಡಿಯೋಸ್ ಮಾಡಿರೋದಿದೆ. ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ, ಒಂದು ವೀಡಿಯೋ ಮಾಡಿದ ಮೇಲೆ ಅದನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ಅದೇ ಎಫೆಕ್ಟ್ಸಿಗೆ ಅದೇ ತಿರ್ಗಾ ವೀಡಿಯೋನ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಭಾಳ ಸ್ಪೀಡ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ಪೂರ ಕಂಪ್ಲೀಟ್ ಟ್ಯುಟೋರಿಯಲ್ ತೋರಿಸ್ಕೊಡ್ತೀನಿ. ಕ್ರಿಯೇಟ್ ಪ್ರಾಜೆಕ್ಟ್, ಹೊಸ ವೀಡಿಯೋನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ ಫ್ಲಿಪ್ಕಾರ್ಟು. ಇವಾಗ ಫಸ್ಟ್ ಫುಟೇಜಸ್ನ ಹಾಕೊಂಡ್ಬಿಡ್ತೀನಿ. ಫುಟೇಜಸ್ ಬೇಡ, ಫಸ್ಟು ರೂಲ್ಸ್ ಅಂದರೆ ಫ್ರೇಮು ಮತ್ತು ಎಂಡ್ ಸ್ಲೈಡ್ ಹಾಕೊಂಡೆ. ಮತ್ತು ಮ್ಯೂಸಿಕ್ ಯಾವುದನ್ನ ಒಂದು ತಗೊಳ್ಳಿ. ಫ್ರೇಮ್ ಹಾಕ್ಕೊತಿದ್ದೀನಿ ಇವಾಗ.
ಮತ್ತು ಮ್ಯೂಸಿಕ್ ನನ್ನ ಹತ್ರ ಬೇರೆ ಇದೆ, ನಾನು ಇಟ್ಟಿದ್ದೀನಿ, ಸೊ ಅದನ್ನೇ ಹಾಕೊತೀನಿ. ಮ್ಯೂಸಿಕ್ ಹಾಕ್ಕೊಂಡೆ, ಫ್ರೇಮ್ನ ಹಾಕ್ಕೋತೀನಿ. ಮತ್ತು ಎಂಡ್ ಸ್ಲೈಡು ಲಾಸ್ಟಲ್ಲಿ ಹಾಕ್ಕೋಬೇಕು. ಸೊ ಸದ್ಯಕ್ಕೆ ಇವಾಗ ಬೇಡ, ಫ್ರೇಮ್ನ ಡ್ರ್ಯಾಗ್ ಮಾಡ್ಕೊಂಬಿಡಿ. ಇದ್ರದ್ದು ಏನಪ್ಪ ಕೆಲಸ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಇದು ರೂಲ್ಸು, ಈ ಫ್ರೇಮ್ ಒಳಗಡೆ ಟೆಕ್ಸ್ಟ್ ಬರಬೇಕು, ಆ ಫ್ರೇಮ್ ಆಚೆಗಡೆ ಯಾವತ್ತಲೂ ಹೋಗ್ಬಾರ್ದು ಟೆಕ್ಸ್ಟು. ಅಂದರೆ ನಾವು ಹಾಕುವಂಥ ಕ್ಯಾಪ್ಷನ್ ಬಂದ್ಬಿಟ್ಟು ಹೇಳ್ತಿದ್ದೀನಿ ನಾನು. ಇವಾಗ ಇಲ್ಲೊಂದು ಫೋಲ್ಡರ್ ಮಾಡ್ಕೊತೀನಿ ಫೂಟೇಜ್ಗಂತ, ಆ ಫೋಲ್ಡ್ರಲ್ಲಿ ಫೂಟೇಜ್ನ ಹಾಕ್ಕೊತೀನಿ. ಇದೆಲ್ಲ ಬೇಸಿಕ್ಕು, ಬಟ್ ಸ್ಟಾರ್ಟಿಂಗ್ ಮಾಡೋರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಿರೋದಷ್ಟೇ. ಮತ್ತು ಪರ್ಫೆಕ್ಟಾಗಿ ಎಲ್ಲ ಇರೋ ಜಾಗದಲ್ಲಿ ಸಿಕ್ಬಿಡ್ಲಿ, ಕನ್ಫ್ಯೂಸ್ ಬೇಡ ಅಂತ ನಾನು ಮಾಡ್ಕೊಂಡಿರೋ ಐಡಿಯಾಸ್ನೂ ಹೇಳ್ತಿದ್ದೀನಿ. ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಇವಾಗ ಫೂಟೇಜು ಫ್ಲಿಪ್ಕಾರ್ಟ್ ಅಂತ ಇದೆ, ನ್ಯೂ ಫೋಲ್ಡ್ರು. ಇವಾಗ ನನಗೆ ಕೊಟ್ಟಿರೋಂತಹ ವಿಡಿಯೋ ಯಾವುದಪ್ಪ, ಆವಾಗ ಲೆಸನ್ ಮಾಡಿಕೊಂಡು 2710B10V31 ಇದನ್ನ ಇಷ್ಟು ಫೂಟೇಜ್ನ ಆ್ಯಡ್ ಮಾಡ್ಕೊತೀನಿ. ಟ್ಯುಟೋರಿಯಲ್ ಸ್ವಲ್ಪ ಲೆಂದಿ ಆಗುತ್ತೆ ಹೇಳ್ಕೊಡೋಕ್ಕಂತ, ಸೊ ಹೊರೆ ಮಾಡ್ಕೋಬೇಡಿ. ವಿಡಿಯೋ ಭಾಳ ಮಾಡಿ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಫುಟೇಜ್ ಭಾಳ ಇದೆ, ಇಷ್ಟು ಇರಲ್ಲ, ಕಮ್ಮಿ ಇರುತ್ತೆ. ಇದರಲ್ಲಿ ವಾಯ್ಸ್ ಓವರ್ ಇರುತ್ತೆ. ಫಸ್ಟು ಅದನ್ನ ಆ್ಯಡ್ ಮಾಡ್ಕೊಂಬಿಡೋಣ. ವಾಯ್ಸ್ ಓವರ್ನ ಆ್ಯಡ್ ಮಾಡಿಕೊಂಡೆ. ಇದೊಂದು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಶಿಫ್ಟ್ ಹೊಡೆದು ಎಸ್ ಹೊಡೆದ್ಬಿಟ್ರೆ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅದನ್ನ ಡಿಲೀಟ್ ಮಾಡೋಗೋದೆ. ಸೊ ಇವಾಗ ಇವೆಲ್ಲ ಫೂಟೇಜಸ್ನು ಕೂಡ ಆ್ಯಡ್ ಮಾಡ್ಕೊಂಬಿಡೋಣ. ಇದರಲ್ಲಿ ಮ್ಯಾಂಡೇಟ್ರಿ ಅಂತ ಇರೋವು ಕಂಪಲ್ಸರಿ ಹಾಕ್ಬೇಕಾಗತ್ತೆ, ಉಳ್ಕಿದ್ದು ನೋಡಿ ಹಾಕೋಬಹುದು. ಇಫ್ ಇನ್ ಕೇಸ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಮ್ಯಾಂಡೇಟ್ರಿ ಅಂತ ನೇಮ್ ಕೊಟ್ಟಿರುತ್ತೆ, ಅವು ಕಂಪಲ್ಸರಿ ಹಾಕೊಳ್ಳೇಬೇಕು. ಸೊ ಇವಾಗ ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಂಡೆ. ನೆಕ್ಸ್ಟು ನಾನು ಹೇಳೋ ಪ್ರೊಸೀಜರನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಜಸ್ಟು ಇದನ್ನ ಒಂದು 4 ಸೆಕೆಂಡ್ ಬಿಟ್ಟು ವಾಯ್ಸ್ ಓವರ್ನ ಸ್ಟಾರ್ಟ್ ಮಾಡಿ. ಅಂದರೆ ಏನಕ್ಕಪ್ಪ ಅಂದರೆ ಇವಾಗ ಇಲ್ಲಿಂದ ಸ್ಟಾರ್ಟಿಂಗ್ ಒಂದು ಹುಕ್ ಅಂತ ಬರುತ್ತೆ, ಹುಕ್ ಆ್ಯಂಡ್ ವಿಸಲ್ಸ್, ಅದೊಂದು ಹೆಡ್ಲೈನು. ಅದಾದಮೇಲೆ ಸೂಪರ್ ಅಂತ ಬರುತ್ತೆ, ಸೂಪರ್ಸು, ಅದೊಂದು ಹೆಡ್ಲೈನು ಅಷ್ಟೇ. ಹುಕ್ ಅಂದರೆ ಆ ಹೆಡ್ಲೈನ್ ಏನಕ್ಕಪ್ಪ ಅಂದರೆ ಟೈಟಲ್ ಆಫ್ ದ ಸ್ಟಾರ್ಟಿಂಗ್ ವಿಡಿಯೋ. ಇವಾಗ ವಿಡಿಯೋದು ಸ್ಟಾರ್ಟಿಂಗ್ ಒಂದು ಟೈಟಲ್ ಬರುತ್ತೆ, ಆ ಥರ ಒಂದು ಟೈಟಲ್ ಹಾಕ್ಬೇಕು ಅಷ್ಟೇ, ಒಂದು 2-3 ವರ್ಡ್ಸ್ ಇರುತ್ತೆ. ನೆಕ್ಸ್ಟ್ ಸೂಪರ್ಸು, ಎಷ್ಟು ಪ್ರಾಡಕ್ಟ್ ಇರ್ತಾವಲ್ಲ ಒಂದು ವಿಡಿಯೋದಲ್ಲಿ ಅಷ್ಟು ಸೂಪರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲ ಅವರೇ ಕೊಟ್ಟಿರ್ತಾರೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೇಕು, ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಮೇನ್ ಬಂದ್ಬಿಟ್ಟು ಸ್ಕ್ರಿಪ್ಟು, ಕ್ಯಾಪ್ಷನ್ನ ಮುಗಿಸ್ಬಿಟ್ರೆ ಅರ್ಧ ವಿಡಿಯೋ 70% ವಿಡಿಯೋ ಎಡಿಟ್ ಆದಂಗೆ. ಇವಾಗ ಇವೆಲ್ಲ ರೊಟೇಟ್ ಮಾಡ್ಕೋಬೇಕು. ಸೊ ರೊಟೇಟ್ ಮಾಡ್ಕೊತೀನಿ. ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೋಗಿ ರೊಟೇಟ್ ಅಂತ ಇದೆ, ರೊಟೇಟ್ ಅಂತ ಕೊಟ್ಟೆ. ಇಷ್ಟು ವಿಡಿಯೋ ಎಟ್ ಎ ಟೈಮ್ ರೊಟೇಟ್ ಆಗುತ್ತೆ. ಮತ್ತು ಇದರಲ್ಲಿ ಹೋಗಿ 180 ಅಂತ ಕೊಡ್ತೀನಿ, ಅದು ಫುಲ್ ಸ್ಕ್ರೀನ್ ಆಗಿಬಿಡುತ್ತೆ. ನೀವು ಹಿಂಗೆ ಎಳೆದು ಡ್ರ್ಯಾಗ್ ಮಾಡಿನ ಮಾಡ್ಕೋಬೋದು, ಬಟ್ ಇದೊಂದು ನನ್ನ ಟೆಕ್ನಿಕ್ ಅಷ್ಟೇ. ಸೊ ಇವಾಗ ಆ್ಯಡ್ ಆಯಿತು. ಮತ್ತು ಇದು ಹೇಳಿದ್ನಲ್ಲ, ಇದೇ ಫ್ರೇಮು, ರೆಡ್ ಕಲರ್ ಫ್ರೇಮು. ಒಂದು ನಿಮಿಷ ಯಾರಿ, ಇದು ರೆಡ್ ಕಲರ್ ಫ್ರೇಮ್. ಆ ರೆಡ್ ಕಲರ್ ಫ್ರೇಮ್ ಒಳಗಡೆ ಟೆಕ್ಸ್ಟ್ ಎಲ್ಲ ಬರಬೇಕು, ಇದನ್ನ ದಾಟಿ ಹೊರಗಡೆ ಹೋಗ್ಬಾರ್ದು. ಫ್ರೇಮಲ್ಲಿ ಎಡಿಟ್ ಮಾಡ್ಕೊಂಡು ಲಾಸ್ಟಲ್ಲಿ ಇದನ್ನು ಹೈಡ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಮುಗೀತು. ಸೊ ಇವಾಗ ಮತ್ತೆ ಆಲಲ್ಲಿ ಬರ್ತೀನಿ. ಫೋಲ್ಡರ್ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕೆ, ಯಾವುದು ಕನ್ಫ್ಯೂಸ್ ಆಗಬಾರ್ದಂತ. ಆಲಲ್ಲಿ ಫ್ರೇಮ್ ಆ್ಯಡ್ ಮಾಡ್ಕೊಂಡಿದ್ದಾಯಿತು, ವಾಯ್ಸ್ ಓವರ್ ಆ್ಯಡ್ ಮಾಡ್ಕೊಂಡಿದ್ದಾಯಿತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಎಂಡ್ ಸ್ಲೈಡ್ ಒಂದು ಆ್ಯಡ್ ಮಾಡ್ಕೊಳ್ಳೋಣ. ಎಂಡ್ ಸ್ಲೈಡ್ನ ಹಾಕ್ಕೊಂಡೆ. ಸೊ ಇವಾಗ ಇದು ನಮ್ಗೆ 35 to 40 ಸೆಕೆಂಡ್ಸ್, 30 ಸೆಕೆಂಡ್ಸ್ ಆಗಬೇಕು, ಬಟ್ ಹೆಚ್ಚಿಗೆ ಆಗುತ್ತೆ, ಒಂದು 5 ಸೆಕೆಂಡು. 35 to 40 ಆರು ನಡೆಯುತ್ತೆ. 30 ಸೆಕೆಂಡ್ಸ್ ವಿಡಿಯೋ ಆಗಬೇಕು ಇವಾಗ. ಸೊ ಇವಾಗ ಎಲ್ಲ ರೆಡಿ ಇದೆ, ಎಲ್ಲ ರೆಡಿ ಮಾಡ್ಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯುಟೋರಿಯಲ್ಗೋಸ್ಕರ ಹೇಳ್ತಿರೋದು, ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಅದಕ್ಕೆ ಮೇಲೆ ಹಾಕೊಂಡ್ಬಿಡೋಣ, ಅದು ಬೇಡ. ಈ 4 ಸೆಕೆಂಡ್ವರೆಗೂ ನಾನು ಡ್ರ್ಯಾಗ್ ಮಾಡ್ಕೊಂಡ್ಬಿಡ್ತೀನಿ.
ಮತ್ತು ಈ ಟೆಕ್ಸ್ಟಿಗೆ ಒಂದಿಷ್ಟು ಎಫೆಕ್ಟ್ಸ್ ಕೊಡೋಣ. ಯಾವುದನ್ನು ಹಾಕ್ಕೊಳ್ಳಿ. ಇನ್ನೊಂದು ಈ ಟೈಟಲ್ ಐತಲ್ಲ ಎಫೆಕ್ಟು, ಅದು ಎದ್ದು ಕಾಣಬೇಕು. ಲೈಕ್ ಇವಾಗ ಅದು ಕಲರಲ್ಲಿ ಮಿಕ್ಸ್ ಆಗಿ ಇದಾಗ್ಬಿಡ್ಬಾರ್ದು, ಆ ಥರ ಅದು ಎದ್ದು ಕಾಣೋ ಥರ ನಾವು ಹಾಕ್ಬೇಕಷ್ಟೇ. ಬ್ರೈಟ್ ಇರ್ಬೇಕು ಭಾಳ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೇಸಿಕ್ದು ಯಾವ್ದಾರ ಒಂದು ತೋರಿಸ್ತೀನಿ. ಯಾವುದನ್ನೇ ಆ್ಯಡ್ ಮಾಡ್ಕೊಳ್ಳಿ, ನೋ ರೆಸ್ಟ್ರಿಕ್ಷನ್ಸ್, ನೋ ಲಿಮಿಟೇಷನ್ಸ್. ಬಟ್ ಅದು ಎದ್ದು ಕಾಣ್ಬೇಕಷ್ಟೇ. ಇವಾಗ ಇದು ಕಲರ್ ನಾನು ಈ ಥರ ಕೊಟ್ಕೊತೀನಿ, ಈ ಥರ ಕೊಟ್ಕೊಳ್ಳಿ, ಎದ್ದು ಕಾಣುತ್ತೆ. ಸೊ ಅದಕ್ಕೋಸ್ಕರ ಕೊಡೋದು. ಸೊ ಇದು ಬಂದ್ಬಿಟ್ಟು ಹುಕ್ಕು. ಫಸ್ಟ್ ಈ ಥರ ಮಾಡಿಟ್ಕೊಳ್ಳಿ, ಆಮೇಲೆ ಈಸಿ ಆಗುತ್ತೆ. ಸೊ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಷ್ಟೇ. ಕಂಟ್ರೋಲ್-C ಕಂಟ್ರೋಲ್-V. ಇದೊಂದು 4 ಸೆಕೆಂಡು. ಮತ್ತು ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ 3 ಸೂಪರ್ಸ್ ಆ ಥರ. ಇದನ್ನು ಬಿಟ್ಬಿಡಿ, ಇದೇನು ಭಾಳ ದೊಡ್ಡ ಮ್ಯಾಟ್ರ್ ಅಲ್ಲ. ಸೊ ನೆಕ್ಸ್ಟ್ ಇವಾಗ ಕ್ಯಾಪ್ಷನ್ ಬಂದ್ಬಿಟ್ಟು ನಾನು ಮಾಡಬೇಕು. ಸೊ ಕ್ಯಾಪ್ಷನ್ನಿಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಕ್ಯಾಪ್ಷನ್ನಿಗೆ ಯಾವ್ದು ಇಟ್ಕೊತೀನಿ ಅಂದರೆ ಫಾಂಟು ಇದನ್ನ ಇಟ್ಕೊಳ್ಳಿ. ಓಲಿಯೋ ಅಂತ ಇದೆ, ಎಲ್ಲೋಯ್ತಿದ್ದು. ಯಾವ್ದನ್ನು ಇಟ್ಕೋಬೋದ್ರಿ, ಅದನ್ನೇನು ತೊಂದರೆ ಇಲ್ಲ. ಬಟ್ ಯಾವುದಕ್ಕೂ ಚೆನ್ನಾಗಿ ಕಾಣಲಿ ಅಂತ ಓಲಿವರು. ಕ್ಯಾಪ್ಷನ್ನಿಗೆ ಇದನ್ನ ಯೂಸ್ ಮಾಡಿ. ಫಸ್ಟ್ ಒನ್ ಅಲ್ಲ, ಸೆಕೆಂಡ್ ಒನ್ ಅಲ್ಲ, ಥರ್ಡ್ ಒನ್ ಅಲ್ಲ, ಫೋರ್ತ್ ಒನ್ನು ಯೂಸ್ ಮಾಡಿ. ಸ್ವಲ್ಪ ಅದರದ್ದು ಏನಿದೆ ಶ್ಯಾಡೋ ಅಲ್ಲಿ ಬ್ಲರಿನೆಸ್ನ ಆ್ಯಡ್ ಮಾಡ್ಕೊಂಡ್ಬಿಡಿ ಒಂಚೂರು. ಸೊ ಕ್ಯಾಪ್ಷನ್ನಿಗಿದು ಇವಾಗ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಇವಾಗ ಇದು ಕ್ಯಾಪ್ಷನ್ನು, ಇದು ಹುಕ್ ಆ್ಯಂಡ್ ವಿಜುವಲ್ಸು, ನೆಕ್ಸ್ಟ್ ಸೂಪರ್ಸ್ ಆ್ಯಂಡ್ ಸ್ಕ್ರಿಪ್ಟ್ಸು, ಆಮೇಲೆ ವಾಯ್ಸ್ ಓವರ್ ಆ್ಯಂಡ್ ಸ್ಕ್ರಿಪ್ಟು. ಸೊ ಇವಾಗ ಸೂಪರ್ಸಲ್ಲಿ ಏನು ಬರುತ್ತಪ್ಪ ಅಂದರೆ, ಈ ಥರ ಪ್ರತಿಯೊಂದು ಪ್ರಾಡಕ್ಟಿಗೂ ಇದು ಪ್ರಾಡಕ್ಟ್ ನೇಮು, ಆಮೇಲೆ ಇಲ್ಲಿರುತ್ತಲ್ಲ ಇದು 3 ಇದ್ದಾವೆ ಕಾಮ ಹಾಕಿ, ಇವು ಸೂಪರ್ಸು. ಈ 3ರಲ್ಲಿ ಯಾವುದನ್ನ ಒಂದನ್ನು ನಾವು ಹಾಕ್ಬೇಕಷ್ಟೇ ಸೂಪರಿಗೆ. ಸೊ ಎರಡನೇದು ಯಾವುದನ್ನ ಒಂದು, ಮತ್ತು 3 ಯಾವುದನ್ನ ಒಂದು. ಪ್ರಾಡಕ್ಟ್ ನೇಮ್ ವಿತ್ ಸೂಪರ್ಸ್ ಇದೆ ಅಷ್ಟೇ. ನಾವಿವಾಗ ಫಸ್ಟು ಕ್ಯಾಪ್ಷನ್ ಬಗ್ಗೆ ಫೋಕಸ್ ಮಾಡೋಣ. ಕ್ಯಾಪ್ಷನ್ ಇದಿಷ್ಟನ್ನು ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡಿಕೊಂಡು ಹೊಳ್ಳಿ ಕ್ಯಾಪ್ಕಟ್ಟಿಗೆ ಬಂದಮೇಲೆ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಇವಾಗ ಇಷ್ಟು ದೊಡ್ಡದಾಯ್ತದು. ಇವಾಗ ನಾನು ಇಲ್ಲಿಂದ ತಗೊತೀನಿ, ಒಂದಿಷ್ಟು ಲೈನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲೊಂದು ಡಿವೈಡ್ ಮಾಡಿಕೊಂಡು ಇಷ್ಟಾದರೆ ಸಾಕು. ಮತ್ತು ಎನಿಮೇಷನ್ಸ್ ಒಂದು ಹಾಕ್ಕೊತೀನಿ ನಾನು. ಈ ಎನಿಮೇಷನ್ನ ಯೂಸ್ ಮಾಡಿ ಇದಕ್ಕೆ ಭಾಳ ಪರ್ಫೆಕ್ಟು ಟೈಪ್ ರೈಟರ್ ಅಂತ ಬರುತ್ತೆ. ಇದನ್ನು ಯೂಸ್ ಮಾಡ್ಕೊ. ಟೈಪ್ ರೈಟರ್ ಕ್ಲಿಕ್ ಮಾಡಿ ಇದನ್ನ ಅನಿಮೇಷನ್ ಫುಲ್ ಇಟ್ಕೊಂಡ್ಬಿಟ್ರೆ ಟೆಕ್ಸ್ಟ್ ವಾಯ್ಸ್ ಬರುತ್ತೆ. ಅದು ಮೇಡ್ ಮಿ ಗೆಟ್ಟಿಂಗ್ ಇಲ್ಲಿಗೆ ಬಂತಲ್ಲ. ಸೊ ಇಲ್ಲಿವರೆಗೂ ನಾನು ಹೇಳ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ ಕೆಳಗಡೆ ಒಂದು ಲೈನ್ ಇದೆ ಅನಿಮೇಷನ್ದು, ಯಾರೋ ಮಾರ್ಕ್ ಥರ. ಅದು ಕಮ್ಮಿ ಐತಿ, ಮತ್ತೆ ಫುಲ್ ಮಾಡ್ಕೊತೀನಿ. ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಥರ ಆಟೋಮೆಟಿಕ್ಕಾಗಿ ಟೈಪ್ ಆಗುತ್ತೆ.
ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಲೈನ್ ಇದೆ, ಏನು ಮಾಡಲ್ಲ, ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಮತ್ತೆ ಇದನ್ನ ಕಂಟ್ರೋಲ್ ವಿ ಸೆಲೆಕ್ಟ್ ಮಾಡ್ಕೊಂಡು ವಿ ಹೊಡ್ರೆ ಆಗಲೇ ಎಲ್ಲಿಗೆ ಬಿಟ್ಟಿತ್ತಲ್ಲ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಮತ್ತೆ ಒಂದಿಷ್ಟು ತೊಗೊತೀನಿ ನಾನು ಇವಾಗ ಇಷ್ಟು ಲೈನು. ಸೊ ಮತ್ತೆ ಕಂಟ್ರೋಲ್ ಎಕ್ಸ್ ಕಟ್, ಮತ್ತೆ ಇಲ್ಲೊಂದು ಡಿವೈಡ್ ಮಾಡ್ಕೊತೀನಿ. ಇದು 3 ಲೈನ್ ಆದರೂ ಪರವಾಗಿಲ್ಲ, ಇಲ್ಲೊಂದು ಡಿವೈಡ್ ಮಾಡ್ಕೊತೀನಿ. ಇವಾಗ ಲಾಸ್ಟ್ ಇಟ್ ಫೆಲ್ಟ್ ಲೈಟ್ ಅಲ್ಲಿವರೆಗೂ ನಾನು ನೋಡ್ತೀನಿ. ಸೊ ಅಲ್ಲಿವರೆಗೂ ನಾನು ಹೇಳ್ಕೊಂಡು ಮತ್ತೆ ಅನಿಮೇಷನ್ನ ಹೆಚ್ಚಿಗೆ ಮಾಡ್ತೀನಿ, ಮತ್ತೆ ಕಾಪಿ ಮಾಡಿ ಪೇಸ್ಟ್. ಇಷ್ಟೇ ಗುರು, ಇದು ಭಾಳ ಇಲ್ಲ. ಮತ್ತೆ ಸೆಲೆಕ್ಟ್ ಮಾಡ್ಕೊತೀನಿ, ಕಂಟ್ರೋಲ್ ವಿ ಹೊಡೆದೆ. ಕ್ಯಾಪ್ಷನ್ನ ಈ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಸೂಪರ್ಸ್ ಅದ್ರದ್ದೇನಿಲ್ಲ. ಇವಾಗ ಇಲ್ಲಿ ಹುಕ್ ಅಂತ ಹಾಕಿದ್ದೀನಿ ನಾನು ಒಂದು ವರ್ಡು, ಜಸ್ಟ್ ಅದನ್ನೇ ತಗೊಳ್ಳಿ. ಹುಕ್ ಅಂತ ಇದೆ, ಮೈ ಎತ್ನಿಕ್ ಹೆರೋ ಅಫಿಷಿಯಲಿ ಸ್ಟಾರ್ಟ್ಸ್ ನಾವು ಕಾಪಿ ಆ್ಯಂಡ್ ಜಸ್ಟ್ ಪೇಸ್ಟ್ ಇಟ್. ಸ್ವಲ್ಪ ಚೆಂದ ಕಾಣೋ ಥರ ಈ ಥರ ಕೊಡಿ, ಮುಗೀತು. ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಯಾವುದನ್ನೋ ಒಂದು ಅನಿಮೇಷನ್ ಹಾಕ್ತೀನಿ ನಾನು, ಯಾವುದರ ಹಾಕ್ಬೋದು. ಸೊ ಅದ್ರದ್ದೇನು ವರಿ ಇಲ್ಲ. ನೆಕ್ಸ್ಟ್ ಸೇಮ್ ಥಿಂಗ್ ಸೂಪರ್ಸು, ಒಂದು ಸೂಪರ್ನ ಆ್ಯಡ್ ಮಾಡ್ಕೊತೀನಿ. ಇದರಲ್ಲಿ ಕಂಫರ್ಟೇಬಲ್ ಫಿಟ್ ಅಂತ ತಗೊಳ್ಳೋಣ. ಇಷ್ಟು ಕಾಪಿ ಆಯ್ತಿದ್ದು. ಸೊ ಇದ್ರ ಕಂಫರ್ಟೇಬಲ್ ಫಿಟ್ ಅಷ್ಟೇ ತಗೊಳ್ಳೋಣ. ಅಷ್ಟೇ ಗುರು, ಯಾವ್ದಾರ ಒಂದು ಅನಿಮೇಷನ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಆವಾಗಲೇ ಇದರ ನಡೀತದೆ, ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ಇನ್ನೂ ಈಸಿ. ಮತ್ತು ಜಸ್ಟ್ ಇದೊಂದು ಸೂಪರು. ಸೊ ಇದರಲ್ಲಿ 3 ಇದ್ದಾವೆ ಪ್ರಾಡಕ್ಟು. ಆ್ಯಕ್ಚುಲಿ 3 ಬರಲ್ಲ, ಲೆಂತಿ ಆಗುತ್ತೆ. ನಾನು ಸ್ವಲ್ಪ ದೊಡ್ಡದು ಮಾಡ್ತಿರೋದು. ಸೊ ಮತ್ತೆ ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಪೇಸ್ಟ್ ಮಾಡಿದೆ. ಸೊ ಮುಗೀತು ಗುರು, ಇಷ್ಟೇ ರೆಡಿ ಆಯಿತು. ಇವಾಗ ಜಸ್ಟ್ ಇದನ್ನ ಲಾಕ್ ಮಾಡ್ಕೊಂಬಿಡಿ ಅದಕ್ಕೂ. ಮತ್ತು ಸ್ವಲ್ಪ ಗಮನ ಇರಲಿ. ಜಸ್ಟು ಇವಾಗ ಇಲ್ಲಿ ಕೊಟ್ಟಿರ್ತೇವಲ್ಲ ಎಕ್ಸೆಲ್ ಶೀಟಲ್ಲಿ, ಇದನ್ನು ಇದನ್ನ ಓದ್ಕೊಂಬಿಟ್ಟು ಇದರೆಲ್ಲ ನಡೀತೈತಿ. ಬಟ್ ಇದರಲ್ಲಿ 3 ಪ್ರಾಡಕ್ಟಿಂದ ಇದೆ ಇವಾಗ. ಯೂಸ್ವಲ್ಲಿ 2 ಬರೋದು, ನಾನು ಹೆಚ್ಚಿಗೆ ಮಾಡ್ತಿರೋದು 3 ಇದ್ದಾವೆ. 3ರಲ್ಲಿ ಎತ್ನಿಕ್ ಕಾಫಿ, ಕ್ಯಾಶುವಲ್ ಕಾಫಿ, ಕ್ಯಾಚಪ್. ಇಲ್ಲಿದೆ ನೋಡಿ. ಫಸ್ಟ್ ಇವಾಗ ವೈಟ್ ಎತ್ನಿಕ್ ಸೆಟ್ ವಿತ್ ಬ್ಲ್ಯಾಕ್ ಡೀಟೇಲಿಂಗ್ ಅಂತ ಇದೆ, ಆ ಪ್ರಾಡಕ್ಟ್ನ ತಗೊಳ್ಳೋಣ. ಇವಾಗ ಈ ಡ್ರೆಸ್, ಅದು ಆ ಡ್ರೆಸ್ನ ಮುಂದೆ ಹಾಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಚೆನ್ನಾಗಿರೋ ಕ್ಲಿಪ್ಸ್ನ ನೋಡಿ ಕಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಅಷ್ಟೇ, ಭಾಳ ಏನಿಲ್ಲ.
ಮೈ ಎತ್ನಿಕ್ ಬ್ಲ್ಯಾಕ್ ಡೀಟೇಲಿಂಗ್ ಅಂತ ಸೆಟ್ ವಿತ್ ಬ್ಲ್ಯಾಕ್ ಡೀಟೇಲಿಂಗ್ ಅಂತ. ಇನ್ನೊಂದು ವಿಷಯ, ನಿಮಗದು ಏನು ಪ್ರಾಡಕ್ಟು ಯಾವುದಂತ ಗೊತ್ತಾಗಿಲ್ಲ ಅಂದರೆ ಲಿಂಕ್ ಇರುತ್ತೆ ಇಲ್ಲಿ. ಇದನ್ನ ಕ್ಲಿಕ್ ಮಾಡಿದ್ರೆ ಫಸ್ಟ್ ಒಂದು ಲಿಂಕ್ ಅಂತ ಇದೆ, ಇದರಲ್ಲಿ ಪ್ರಾಡಕ್ಟ್ ಇದು ಗೊತ್ತಾಗುತ್ತೆ. ಫಸ್ಟ್ ಒಂದು ಬ್ಲ್ಯಾಕ್ ಡೀಟೇಲಿಂಗ್ ಅಂತ ಇರೋದು ಇದೆ, ವೈಟ್ ಕುರ್ತಾ ಸೆಟ್ ಇದೆಯಲ್ಲ, ಗೊತ್ತಾಗ್ಬಿಡುತ್ತೆ ಗುರು. ಗ್ರೀನ್ ಅಂದರೆ ಗ್ರೀನು, ವೈಟ್ ಅಂದರೆ ವೈಟು. ಇಷ್ಟೇ. ಇವಾಗ ಇದನ್ನ ನೋಡಿ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು ಈ ಥರ ಅಷ್ಟೇ. ಈ ಪ್ರಾಡಕ್ಟ್ ಒಂದು ಮುಗಿದ್ಬಿಡುತ್ತೆ ಇವಾಗ ಇಲ್ಲಿ ಇದೆ ಈ ಸ್ಕ್ರಿಪ್ಟಲ್ಲಿ. ಗ್ರೀನ್ ಅಂತ ಬಂತು. ಸೊ ಇಲ್ಲಿಂದ ಎಷ್ಟನ್ನ ಕಟ್ ಮಾಡಿ ಇದು ಇಷ್ಟು ಸೆಕೆಂಡ್ಸ್ ಒಳಗಡೆ ಇದನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಒಂದು ಬೀಟ್ ಹಾಕೊಂಡು ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿಕೊಂಡು, ಎಕ್ಸ್ಟ್ರಾ ಇದನ್ನ ಮ್ಯಾಂಡೇಟರಿ ಇದ್ರೆ ಕಂಪಲ್ಸರಿ ಹಾಕಬೇಕು, ಉಳಿಕೆಲ್ಲ ಡಿಲೀಟ್ ಮಾಡ್ಕೋಬೋದು. ಇಷ್ಟು ಮಾಡಿಕೊಂಡು ಇವಾಗ ನೆಕ್ಸ್ಟ್ ಗ್ರೀನ್ ಬಂತು, ಗ್ರೀನ್ ಕ್ಲಿಪ್ಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟು ಯಾವುದಿರುತ್ತೆ ಪ್ರಾಡಕ್ಟ್ ಅದನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಇಷ್ಟೇ ಎಡಿಟು. ಆಮೇಲೆ ನೇಮ್ನ ಕೊಡೋದು ಮರಿಬೇಡಿ, ಅಲ್ಲೇನು ನೇಮ್ ಇರುತ್ತೋ ಅದನ್ನೇ ಕೊಡೋಕ್ಕೆ ಟ್ರೈ ಮಾಡಿ. ನೇಮ್ನ ಕೊಟ್ಬಿಟ್ಟು ಆವಾಗಲೇ ಇನ್ನೊಂದು ಎಕ್ಸ್ಪೋರ್ಟ್ ಮಾಡೋಕ್ಕೂ ಮುಂಚೆ ಇದನ್ನ ಆಫ್ ಮಾಡ್ಕೊಂಬಿಡಿ. ಇದನ್ನ ಆಫ್ ಮಾಡಿಕೊಂಡು ಎಂಡಿಂಗಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಇದನ್ನು ಕೂಡ ಡ್ರ್ಯಾಗ್ ಮಾಡಿಕೊಂಡು ಎಫೆಕ್ಟ್ಸ್ ಎಲ್ಲ ಹಾಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ಹೆಂಗಾರ ಮಾಡ್ಬೋದು. ಜಸ್ಟ್ ಕ್ಯಾಪ್ಷನ್ ಆ್ಯಡ್ ಮಾಡಿ ಸೂಪರ್ಸ್ ಎಲ್ಲ ಕರೆಕ್ಟಾಗಿ ಬಂದರೆ ಸಾಕು. ಸೊ ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ. ನಿಮ್ದು ಯಾವ್ದು ಲೊಕೇಟ್ ಆಗಿರುತ್ತೋ ಆ ಫೈಲಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಎಡಿಟರ್ ಅಂತ ನಾನು ಸೇವ್ ಮಾಡಿದ್ದೀನಿ ಆವಾಗಲೇ ಹೇಳ್ದಂಗೆ, ಅದರಲ್ಲಿ ಹೋಗಿ ಎಕ್ಸ್ಪೋರ್ಟ್ ಮಾಡಿದರೆ ಸಾಕು. ಎಕ್ಸ್ಪೋರ್ಟ್ ಅಂತ ಹೊಡೆದ್ಬಿಟ್ರೆ ಮುಗೀತು, ಇದೇ ಮುಗ್ದಂಗೆ. ಸೊ ಗೈಸ್, ಎಡಿಟಿಂಗ್ ಟ್ಯುಟೋರಿಯಲ್ ನಾನು ಹೇಳಿದ್ದೀನಿ. ಇವಾಗ ಇನ್ನೂ ಏನೇನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ನಾನು ಗೂಗಲ್ ಮೀಟ್ ಅಥವಾ ಝೂಮ್ ಮೀಟಿಂಗ್ ತೊಗೊಂಡು ಹೇಳ್ಕೊಡ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.